ನಾನು ಬಿಗ್ ಬಾಸ್ಗೆಲ್ಲರೂ ಹೋದರೆ 2 ವಿಮಾಲ್ ತರೋಕ್ಕೂ ನನಗೆ ಬಾಡಿ ಬೇಕು. ಆ ಲೆವೆಲ್ ಬರ್ತೀನಿ ನಾನು. ಆ್ಯಕ್ಷನ್! ಒಬ್ಬನೇ ಇದೆಯಾ ಅಂತ ಯಾರೋ ಕೇಳ್ದಂಗೆ ಆಯಿತು. ಇಲ್ಲಿ ಹಿಂದ್ಗಡೆ ಹೋದೆ. ಹಿಂದ್ಗಡೆ ಹೋಗಿ ಬಂದು ಹಿಂದ್ಗಡೆ ಹೋಗಿ ನೋಡ್ಕೊಂಡೆ ಫುಲ್ಲು ಶಾಕ್. ಅಂದರೆ ಎಷ್ಟು ಶಾಕ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮದನ್ ಮಾತಾಡ್ತಿರೋದು. ಇವತ್ತಿನಿಂದ ಯೂಟ್ಯೂಬ್ನಲ್ಲಿ ಲಾಗ್ ಮಾಡ್ಬೇಕಂತ ಶುರು ಮಾಡ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಬೇಕು. ಇವತ್ತು ನಾನು ಕೆಲಸಕ್ಕೆ ಹೊರಟಿದ್ದೀನಿ. ನಾನು ಇವತ್ತು ಕೆಲಸದಲ್ಲಿ ಏನೇನು ಮಾಡ್ತಿದ್ದೀನಿ, ಕಾಮಿಡಿನೆಲ್ಲ ನಿಮ್ಗೆ ತೋರಿಸ್ತೀನಿ. ಆಯಿತಾ? ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಮಸ್ಕಾರ. ದೇವರು ಏನೋ ಇವಾಗ ಬಂದ್ರಲ್ಲ. ದೇವರು ಬೈಕ್ ಎತ್ತಕ್ಕೆ ತಿಣಕ್ಕೆ ಆಡ್ತಿದ್ದೀರಲ್ಲ. ಓ, ನಮ್ಮ ದೇವರು ದೊಡ್ಡ ದೇವರು. 100 ರೂಪಾಯಿ ಇದ್ರೆ ಕೊಟ್ಟೋಗಿ ದೇವರು. ಗಾಯ್ಸ್, ಇವತ್ತು ಕೆಲಸ ಇಲ್ಲ ಅಂತೆ. ನಾನು ಸೋಮವಾರದಿಂದ ಶುಕ್ರವಾರ ತನಕ ರಜೆ ಮಾಡೀನಿ. ಶನಿವಾರ ಒಂದು ದಿವಸ ಹೋಗಿ ಸಂಘ ಕಟ್ಟಕ್ಕಾಗ್ತಲ್ಲ ಅಂತ ಹೊರಟ್ರೆ ಕೆಲಸ ಇಲ್ಲ ಅಂತೆ. ಬರೀ ಒಂದು ಲೋಟ ಟೀ ಕುಡ್ಸಿ ಕಳಿಸಿದ್ರು. ಗಾಯ್ಸ್, ಇವತ್ತು ಕೆಲಸ ಇಲ್ಲ ಅಂತೆ. ಹಂಗಾಗಿ ಇದು ವಾಪಸ್ ಬರ್ತಾ ಇದ್ದೀನಿ. ಅದಕ್ಕೆ ಮನೆ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಿಲ್ಲ. ನಮಸ್ಕಾರ ಹೆಂಡ್ತಿ ದೇವರು. ಕೆಲಸ ಇಲ್ಲ ಅಂತ. ಕೆಲಸ ಇಲ್ಲ ಇವತ್ತು ಶನಿವಾರ. ನಾಳೆಯಿಂದ ಗೊತ್ತಿರೋದು ಇದ್ದಾಗ ಸುಸ್ತು. ನಾಳೆ ಹೋಯ್ತು. ಯಾರ ಮನೆ ಬೀಗ ಮುರಿಯಕ್ಕುಂಟು ಅಂತ ಎಲ್ಲಾರ ಯೋಚನೆ ಮಾಡಿ ಮಳೆ ಬರ್ತೀನಿ ಅಂತ ಹೋಗ ಸಂಘ ಮಾಡ್ಕೊಂಡು ವಾರ ಬಿಡ್ಕಿದ್ರೆ ಮತ್ತೆ ಇನ್ನೇನಾಗುತ್ತೆ. ನೋಡಿ ಗಾಯ್ಸ್, ಈ ಚಿಲ್ಡ್ರೆ ಹಿಡ್ಕೊಂಡು ನನ್ನ ಮಗಕ್ಕೆ ಚಾಕ್ಲೇಟ್ ಇಲ್ಲ ಅಂತೆ. ಚಾಕ್ಲೇಟ್ ತರಕಂತ ಹೊರಟಿನಿ ಗಾಯ್ಸ್. ಇವತ್ತು ಚಿಲ್ಡ್ರೆ ಹಿಡ್ಕೊಂಡಿದ್ದೀನಿ. ನಾನು ಬಿಗ್ ಬಾಸ್ಗೆಲ್ಲರೂ ಹೋದರೆ 2 ವಿಮಾಲ್ ತರೋಕ್ಕೂ ನನಗೆ ಬಾಡಿ ಬೇಕು. ಆ ಲೆವೆಲಿಗೆ ಆಗ್ತೀನಿ ನಾನು. ತಗ, ಇನ್ನು ಚಾಕ್ಲೇಟ್ ಕೇಳಬೇಡ. ಎಷ್ಟು ಬೇಕು ತಗ. ಅಷ್ಟು ಖಾಲಿ ಮಾಡ್ತಾನೆ ಈಗ. ಹುಚ್ಚು ಬಾನರಿಂದ ಫುಲ್ ಬಿಟ್ಟು ಹೋಗ್ತೆ. ಇವತ್ತೊಬ್ರು ಮರ ಕುಯ್ಯಕ್ಕೆ ಬಂದಿದ್ದಾರೆ ನಮ್ಮ ಮನೆಗೆ. ಅವ್ರನ್ನ ನಿಮಗೆ ತೋರಿಸ್ತೀನಿ. ಹಾಂ, ಕುರಿ ಮರ ಕುಯ್ರಿ. ಸ್ಟಾರ್ಟ್ ಮಾಡೋ ಮಿಷನ್. ಕುಯ್ ಸ್ಟಾರ್ಟ್ ಮಾಡು ಮಿಷನ್ ಸ್ಟಾರ್ಟ್ ಮಾಡು. ಹಾಂ ಸ್ಟಾರ್ಟ್ ಆಯ್ತು. ಪೆಟ್ರೋಲ್ ಖಾಲಿ. ಖಾಲಿ ಅಂದ್ರಲ್ಲ ಅದಕ್ಕೆ. ಮನೇಲಿದ್ದು ಬೋರ್ ಆಯಿತು. ಯಾರ ಮನೆಗೆ ಹೋಗೋಣ ಅಂತ ಹೊರಟಿನಿ. ಬ್ರೂಸ್ಲರ್ ಮನೆಗೆ ಬಂದೆ. ನೋಡಿ ಮೆಕ್ಯಾನಿಕ್ ನಮ್ಮೂರಿಂದ. ಇದು ನಮ್ಮ ಬ್ರೂಸ್ಲರ್ ಮನೆ. ಇದು ಇದ್ದ ನೋಡಿ ಗೈಸ್. ಇದು ನಾನು ವೀಡಿಯೋಲ್ಲಿ ಎಡಿಟಿಂಗ್ ಮಾಡ್ತೀನಲ್ಲ, ಅದೇ ಜಾಗದಲ್ಲಿ ಇಲ್ಲೇ ಕೂತ್ಕೊಂಡು ನಾನು ವೀಡಿಯೋ ಎಡಿಟಿಂಗ್ ಮಾಡೋದು. ನೋಡಿ ಪ್ಲೇಸಲ್ಲಿ ಎಲ್ಲ ಹಿಂಗಿದೆ. ಆವತ್ತಿನ ದಿವಸ ವೀಡಿಯೋ ಎಡಿಟಿಂಗ್ ಮಾಡಿ ಮನೆಗೆ ಹೋಗಿ ಒಂದು 9:30 ಸರಿಗೆ ಬಂದೆ ಕುಡಿಯೋಣ ಅಂತ. ಕುಡಿತಾ ಕೂತೀನಿ. ಒಬ್ಬನೇ ಇದೆಯಾ ಅಂತ ಯಾರೋ ಕೇಳ್ದಂಗೆ ಆಯಿತು.
ನನಗೆ ಸ್ವಲ್ಪ ಹೆದರಿಕೆನೇ ಆಯಿತು, ಬೀಡಿ ವಸ್ತೆ ಬಂದಂಗೆ ಆಯಿತು. ಯಾರಂತೀನಿ ಹಿಂದ್ಗಡೆ ಹೋಗಿ ನೋಡ್ತೀನಿ, ಇಲ್ಲಿ ಹಿಂದ್ಗಡೆ ಹೋದೆ. ಹಿಂದ್ಗಡೆ ಹೋಗಿ ಬಂದು ಹಿಂದ್ಗಡೆ ಹೋಗಿ ನೋಡ್ಕೊಂಡೆ ಫುಲ್ಲು ಶಾಕ್, ಅಂದರೆ ಎಷ್ಟು ಶಾಕ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ದೇವ್ರೆ, ಅಲ್ಲಿ ನೋಡಿದ ತಕ್ಷಣ ನಮ್ಮ ಅಪ್ಪ ಮರಲ್ಲಿ ಇದ್ದಿದ್ದು ಒಂದು ಮೆಟ್ಟಲ್ ಹೊಡಿತು ನೋಡಿ, ಏನು ನಾಯಿ ಹೊಡೆದಂಗೆ ಹೊಡೆದಿದ್ದು. ಮಧ್ಯಾಹ್ನ 1 ಗಂಟೆ ಆಯ್ತು ಗಾಯ್ಸ್. ಇವಾಗ ನಮ್ಮ ಗಾರೆ ಕಸ್ತೂರು ಊಟಕ್ಕೆ ಕೂತಿರ್ತಾರೆ. ಅವರಿರೋ ಜಾಗಕ್ಕೆ ಹೋಗೋಣ. ನಿಮ್ಗೊಂದು ಎಂಟರ್ಟೈನ್ಮೆಂಟ್ ಆಗುತ್ತೆ, ನಂಗೊಂದು 2 ಕೆಕ್ದಂಗೆ ಆಗುತ್ತೆ. 3 ಕಿಲೋಮೀಟ್ರ್ ಹೋಗ್ಬೇಕು ಅವ್ರ ಕೆಲಸ ಮಾಡೋ ಜಾಗಕ್ಕೆ. ನೋಡಿ ಇವನೊಬ್ಬ ನೋಡಿ ಬರೀ ಕೂತ್ಕೊಂಡಿದ್ದಾನೆ. ನಾನು ಹೊಸ್ದಾಗಿ ಯೂಟ್ಯೂಬಲ್ಲಿ ಲಾಗ್ ಮಾಡ್ತಿದ್ದೀನಿ ಡೈಲಿ, ಹಾಗಾಗಿ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಥ್ಯಾಂಕ್ಸ್. ಇಲ್ಲಿ ಮೇಸ್ತ್ರಿ ಯಾರು? ಮೇಸ್ತ್ರಿ ಇವರೇನಾ? ನಿಮ್ಮ ಹೆಸ್ರು ಏನು ರೀ? ಹಾಂ, ನೀನಲ್ಲ ಮತ್ತೆ ಎಲ್ಲ ಹೇಳ್ತಾರೆ ಗಣೇಶದಲ್ಲಿ ಮೇಸ್ತ್ರಿ ಅಂತ. ಹೌದಾ? ನೋಡಿ, ದೊಡ್ಡವರು ಇವರೇ ಹೇಳ್ಬೇಕು, ಹೇಳ್ತಾರೆ ಕೇಳಿ. ನೀನೇನು ಹೇಳಕ್ಕೆ ಇಷ್ಟಪಡ್ತೀಯಾ? ಬಿಗ್ ಬಾಸಿಗೆ ಹೋಗ್ತೀಯಾ? ಇಲ್ಲ, ಹೋಗಲ್ಲ. ಏನಕ್ಕೆ? ಹೋದಲ್ಲ ಸಾಧಾರಣ ನಿರ್ಧಾರ ಮಾಡೋದನ್ನೇ ಒಬ್ಬ ಭಯಂಕರ ಮಾತಾಡ್ತೀಯ. ಇವರು ಇನ್ನೊಬ್ರು. ನಾನು ಹೊಸಾಗಿ ಯೂಟ್ಯೂಬಲ್ಲಿ ಲಾಗ್ ಮಾಡ್ತಿದ್ದೀನಿ ಈಗ. ಅದು ಸರಿ ಊಟ ಮಾಡಿದ್ನಾ? 2 ಕ್ಯಾಕನಂತ ಅಲ್ಲಿಂದ ಇಲ್ಲಿಗೆ ಬಂದೆ. ಕೆಲಸ ಇಲ್ಲಪ್ಪ. ಹಾಯ್ ಮಾಡ. ಹಾಯ್. ಊಟ ಮಾಡ್ತಿಲ್ಲ ಇಲ್ಲಿ. ಅದೊಂದು ಮಾತ್ರ ಬಿಡಕೊಂಡು ಹೋಗ್ತಿದ್ದೆ. ಊಟ ಮಾಡೋದು ಬೇಡ ನೀನು ಅದೆಲ್ಲ ಮಾಡಿದ್ರೆ. ಊಟ ಮಾಡಿದ್ರೆ ಕೂಡ ನಾನು ಯಾರು ಗೊತ್ತಾ ಚತುರ ಬ್ರಹ್ಮನ ಮಗ ನೀನು. ಹಂಗಲ್ಲ, ಆ್ಯಕ್ಷನ್ ಕೊಡು. ಯಾಕೆ ಮಾಡಿ ಸೀರಿಯಸ್ ಅಲ್ಲಿ ನಗು ಬಿಡ್ಬಾ, ಅಲ್ಲಿ ಬಿಡ್ಬೇಡ ಮಾತ್ರ. ಆ್ಯಕ್ಷನ್. ಹೇಳಿಕೊಟ್ಟವರು ಬಿಟ್ಟಿಟ್ಟವರು ಈ ಬ್ರಹ್ಮನಲ್ಲಿ ಇಲ್ಲ. ಗಟ್ ಇವಾಗ ಶೂಟಿಂಗ್ ನಡೀತಿದೆ ಇಲ್ಲಿ. ಅಂದರೆ ಫಿಲಮ್ ಆ್ಯಕ್ಟ್ರ್ ಇವರು ಡೈರೆಕ್ಟ್ರು. ಆ್ಯಕ್ಷನ್ ಹೇಳ್ತಾರೆ. ಆ್ಯಕ್ಷನ್. ಹಾಂ, ಸೀರಿಯಸ್ಲಿ ಆ್ಯಕ್ಷನ್. ಹೇಳು. ತಲೆ ಎತ್ತು. ನಾನು ಅಳುವುದೇ, ನಾನು ನಗುವುದೇ. ಹೇಳ. ಹೇಳು. ಆಮೇಲೆ ಕಾಲ ಆ್ಯಕ್ಷನ್. ಆ್ಯಕ್ಷನ್. ಪ್ರೊಡಕ್ಷನ್ ನಂಬರ್ 2. ಹೇಳ. ಭೀಮ ಒಂದು ರಾಮ, ಯುದ್ಧ ಒಂದು ಯೋಗ. ರಾಮನಲ್ಲಿ ಯುದ್ಧ ಇದೆ. ಶತ್ರು ಯಾರು? ನಮ್ಗೊತ್ತಿಲ್ಲ. ಆಮೇಲೆ ಯುದ್ಧ ಬರುತ್ತದೆ. ಹೇಳಿಕೊಟ್ಟವರು ಕೇಳಿ ಇಟ್ಟರಿ ಚರಿತ್ರೆನೇ ಇಲ್ಲ. ನೆಗಳು. ತಲೆ ಕೆದ್ರಿ ಈಗ. ತಲೆ ಕರ್ಕಲ್ಲ ಹಿಂಗೆ. ಆ್ಯಕ್ಷನ್ ಕೊಡ. ತಲೆ ಕರ್ಕ ಹಿಂಗೆ.